ಸಾವ್ಕರೇ ಸಾವ್ಕರೇ ಬನ್ನಿಲಿ ಸಾವ್ಕರೇ. ಓ ಸಾವ್ಕರೇ. ಓ ಏನಜ್ಜಿ ಹಿಂಗ್ ಹುಡಿಕೊಂಬಿಟ್ಟು ಬಂದಿದ್ಯಾ? ಅಪ್ಪ ಅಮ್ಮ ಇಬ್ರುನುವೆ ಹೊಸಿ ಕೆಲಸ ಐತೆ ಅಂತ ಹೇಳ್ಬಿಟ್ಟು ಪೇಟೆ ಕಡೆಗೆ ಹೋದ್ರು. ಬಾ ಕುಂತ್ಕ ಬಾಯ್ಲಿ. ನಾನು ಏನೋ ಮಾತಾಡ್ಬೇಕಿತ್ತು. ನಿನ್ ಮದುವೆ ಮಾಡ್ಕೊಳ್ಳೋ ಹುಡುಗನ್ನು ಅವ್ರ ಅಪ್ಪ ಅಮ್ಮನ ಎಲ್ಲಾರನ್ನೂ ಹೊಸಿ ಕರೀಲಿ. ನಾನು ಏನೋ ವೆರಿ ವೆರಿ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ನಾನು. ಅದೇ ಅಂತದಜ್ಜಿ ಇಂಪಾರ್ಟೆಂಟ್ ವಿಷಯ ಅದೇನು ಅಂತ ನನಗೂ ಹೇಳು, ನಾನು ಕೇಳಿಸ್ಕೊತೀನಿ. ಏಳು ಏನು ಅಂತ ನೀನ್ ಕರಿಯಮ್ಮಿ ಸುಮ್ಕೇನೆ ಹೇಳ್ತೀನಿ. ಓ ನೀನ್ ಕರಿ ಸುಮ್ಕೇನೆ. ಆಕಾಶ್ ಆಕಾಶ್ ಹೇಳು ನಿಧಿ. ಆಕಾಶ್ ಇವ್ರು ನಮ್ಮ ಅಜ್ಜಿ. ನೋಡಿ ನಿಮ್ಮನ್ನೇ ನೋಡ್ಬೇಕು ಮಾತಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಬಂದವ್ರೆ. ಅದೇನೋ ಮಾತಾಡಿಸ್ಬೇಕಂತೆ. ಅಜ್ಜಿ ಇವ್ರೆ ನೀಟಾಗೋಸಿ ಬಾಯ್ಲಿ. ನಾನು ಹೇಳ್ಬೇಕು ವಿಷಯವ. ಅಯ್ಯೋ ಬನ್ನಿ ಕೂತ್ಕೊಂಡು ಮಾತಾಡೋಣ. ಸುಮ್ಮನೆ ನಿಂತ್ಕೊಂಡೆ ಯಾಕೆ ಶ್ರಮ ತಗೋತಾ ಇದ್ದೀರಾ? ಕೂತ್ಕೊಳ್ಳೋಣ ಬನ್ನಿ. ಏನಮ್ಮ ನಿಧಿ, ಅಜ್ಜಿಗೆ ಏನಾದ್ರು ಕಾಫಿ ಗಿಫಿ ಏನಾದ್ರು ಮಾಡ್ಕೊಂಡ್ಬಿಟ್ಟು ಬಾ ಹೋಗಮ್ಮ. ಏನೋ ಮಾತಾಡ್ಬೇಕು ಅಂತ ಹೇಳಿದ್ರಲ್ಲ, ಕೂತ್ಕೊಂಡು ನೆಮ್ಮದಿಯಾಗಿ ನಿಧಾನಕ್ಕೆ ಮಾತಾಡೋಣ. ಪಾಪ ಅವರು ಮದುವೆ ಬಗ್ಗೆ ಏನಾದ್ರು ಮೊಮ್ಮಗಳು ಅಲ್ವಾ, ಏನಾದ್ರು ಮದುವೆ ಬಗ್ಗೆ ಮಾತಾಡೋಕ್ಕೆ ನಮ್ಮ ಹತ್ರ ಏನಾದ್ರು ಕ್ವಶನ್ಸ್ ಕೇಳ್ಬೇಕೇನೋ ಕೇಳಿ. ಪಾಪ ಅವ್ರಿಗೂ ಡೌಟ್ ಇರುತ್ತಲ್ವಾ. ಅಜ್ಜಿ ನೀವು ಮಾತಾಡ್ತೀರಿ, ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ. ನಾನೇನಿಲ್ಲಿ ಕುಂತ್ಕೊಳಕ್ ಬಂದಿಲ್ಲ ಕಣಪ್ಪ. ನನಗೆ ಇಲ್ಲಿ ಕುಂತ್ಕೊಳ್ಳೋಷ್ಟು ನಂಗೆ ಟೇಮ್ ಇಲ್ಲ. ಅದೇ ನಿಮ್ಮ ಆಂಡ್ರು, ಅವಳ ಹೆಸರು ನನಗೂ ಗೊತ್ತಿಲ್ಲ. ನಿಮ್ಮ ಆಂಡ್ರು ನಮ್ಮ ಅಂತ ಕುಡಿಕೊಂಡ್ಬಿಟ್ಟು ಬಂದಿದ್ಲು. ಏನು ನನ್ನ ಹೆಂಡ್ತಿನ ನಿಮ್ಮ ಮನೆ ಹತ್ರ ಕುಡಿಕೊಂಡು ಬಂದಿದ್ಲು? ಅದೇ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಮಂತಕ್ಕೆ ಹುಡಿಕೊಂಬಿಟ್ಟು ಬಂದ್ಬಿಟ್ಟು ನನ್ನ ಮಗಳು ತಾ ಕೇಳ್ತಾವಳೆ ನಿಮ್ಮ ಆಂಡ್ರು. ನೋಡವ ನಿಂಗೆ ಕೇಳ್ದಷ್ಟು ಕಾಸು ಕೊಟ್ಟೆನು, 5 ಲಕ್ಷ ಕೊಟ್ಟೆ ನಿನಗೆ, ಹೆಂಗನ ಮಾಡಿ ನನ್ನ ಮಗಂದು ಹಂಗೇನೇನಿಯಾ ಆ ನಿಧಿದೂ ಮದುವೆ ನೀವು ಇಬ್ರು ಹೆಂಗನ ಮಾಡ್ಕೊಂಡು ಸೇರ್ಕೊಬಿಟ್ಟು ಮದುವೆ ನಿಲ್ಲಿಸ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಮಗಳು ತಾಕ ಬಂದು ನಿನ್ನ ಆಂಡ್ರು ಬಂಗೋಯ್ತಾ ಇದ್ಲು ಸುಮ್ಕೇನೇನಿಯಾ. ಏನು ಏನ್ ಹೇಳ್ತಾ ಇದ್ದೀರಾ ನೀವು? ನಾನು ಯಾಕೆ ಏನೋ ಹೇಳಿ, ನನಗೇನು ತಲೆಗೆಲ್ಲ ಕೆಟ್ಟೈತಾ? ಈಗಲೂ ನಿನ್ನ ಆಂಡ್ರು ಕಾಸೆಲ್ಲೋ ಡ್ರಾ ಮಾಡ್ಕೊಬಿಟ್ಟು ಬರೋಕೆ ಅಂತ ಎಲ್ಲೋ ಬ್ಯಾಂಕಿಂಗ್ ತಕ ಹೋಗಿತ್ತಾಳೆ ನೋಡ್ಕೊಳ್ಳಿ ಬೇಕಾರೆ. ಮಂತಾಗ ಬಂದ್ಬಿಟ್ಟು 5 ಲಕ್ಷ ಕೊಡ್ತೀನಿ, ಹೆಂಗನ ಮಾಡ್ಬಿಟ್ಟು ನೀವು ಮದುವೆಯ ಕ್ಯಾನ್ಸಲ್ ಮಾಡಲೇಬೇಕು, ನಿಮ್ಮ ಕೈ ಮುಗಿತೀನಿ ಕಾಲಿಗೆ ಬೀಳ್ತೀನಿ ಅಂತ ಹೇಳಿದ್ಲು. ನನ್ನ ಮೊಮ್ಮಗಳು ಸಂಸಾರವ ನಾನು ಹಾಳು ಮಾಡಕ್ಕೆ ನನಗೇನಾದ್ರೂ ತಲೆ ಕೆಟ್ಟೈತಾ? ಅದಕ್ಕೆ ನಾನು ಇಲ್ಲ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ದೆ. ಆಮೇಕಿಂದ ನಾನೇನಾರ ಮದುವೆ ನಿಲ್ಲಿಸ್ಲಿಲ್ಲ ಅಂತಂದರೆ ಯಾರನ್ನ ಬ್ಯಾರ್ಯಾರಿಗೆ ಹೇಳ್ಬಿಟ್ಟು ಮದುವೆ ನಿಲ್ಲಿಸ್ತಾಳಲ್ಲ ಅಂತ ಹೇಳ್ಬಿಟ್ಟು ನಾನೇನಿಯ ಸರಿ ಆಯಿತು ಅಂತ ಸುಮ್ಕೆ ಒಪ್ಕೊಂಡೆ. ನನಗೇನು ದುಡ್ಡಾಸೆ ಇಲ್ಲಪ್ಪ, ಸುಮ್ಕೆ ಒಪ್ಕೊಂಡೆ. ಆಯಿತು ನಿಲ್ಲಿಸ್ತೀನಿ ಅಂತ ಹೇಳ್ಬಿಟ್ಟು ಆಮೇಕಿಂದ ಬಂದು ಎಲ್ಲ ನಿಮ್ಮ ವಿಷಯ ಹೇಳ್ತಾ ಇದ್ದೀನಿ. ನೋಡಿ ನಿಮ್ಮ ಎಂಡ್ರೇನೇ ಹೇಳಿದ್ದು 5 ಲಕ್ಷ ಕೊಡ್ತೀನಿ ಅಂತ. ಬೇಕಾದ್ರೆ ಅವ್ಳು ಬಂದಾಗ ಅವ್ಳು ಬ್ಯಾಗಾಗಿ ಚೆಕ್ ಮಾಡ್ಕೊಳ್ಳಿ. 5 ಲಕ್ಷ ರೂಪಾಯಿ ಇಲ್ಲ ಅಂದರೆ ನೀವು ಕೇಳಿ ನನ್ನ. ನೋಡಿ ನನಗೂ ಇದಕ್ಕೂ ಸಂಬಂಧ ಇಲ್ಲ. ಮದುವೆಯ ಯಾವುದೇ ಕಾರಣಕ್ಕೂ ಮದುವೆ ಮಾತ್ರ ನಿಲ್ಲಬಾರ್ದು, ಈಗಲೇ ಹೇಳಿದ್ದೀನಿ. ಛೇ, ನಮ್ಮಮ್ಮ ಆ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಯಾಕೆ ಮಾಡ್ತಾರೆ ನಮ್ಮಮ್ಮ? ಸಾಧ್ಯ ಇಲ್ಲ ಬಿಡಿ. ನೀವು ಯಾರನ್ನ ನಮ್ಮಮ್ಮ ಅಂತ ಅನ್ಕೊಬಿಟ್ಟಿದ್ದೀರಾ? ಸಾಧ್ಯನೇ ಇಲ್ಲ. ನಮ್ಮಮ್ಮನೇ ಇಷ್ಟಪಟ್ಬಿಟ್ಟು ಮದುವೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ತನಕ ಬಂದಿದ್ದಾರೆ. ನಮ್ಮಮ್ಮ ಹೆಂಗೆ ಸಾಧ್ಯ ಈ ಥರ ಎಲ್ಲ ಮಾಡೋಕ್ಕೆ? ಛೇ 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 ಛೇ, ಸಾಧ್ಯ ಇಲ್ಲ ಬಿಡಿ. ನಮ್ಮಮ್ಮ ಈ ಥರ ಎಲ್ಲ ಮಾಡೋಕ್ಕಂತೂ ಕನ್ಸು ಮನ್ಸಾಗೂ ಸಾಧ್ಯನೇ ಇಲ್ಲ. ಅಷ್ಟು ನಂಬಿಕೆ ಐತೆ ನಮ್ಮಮ್ಮನ ಮೇಲೆ. ನೀವೇ ಬೇರೆ ಯಾರನ್ನ ನೋಡಿ ಯಾರು ಅಂತ ಅನ್ಕೊಬಿಟ್ಟಿದ್ದೀರಾ. ಯಾಕೆ ಕನ್ನಡಕ್ಕೂ ಹಾಕೊಂಡು ಅದೇ ಅಂಥದ್ದೊಂದು ಸೀರೆ ಉಟ್ಕೊಂಡು ಸ್ಲೀವ್ಲೆಸ್ ಏನೋ ಬ್ಲೌಸ್ ಹಾಕೊಂಡು ಬಂದಿರಲಿಲ್ವಾ? ಬಂದ್ಬಿಟ್ಟು ನನ್ನ ಮಗಳವಳು ಸಾಕ್ಷಿಗೆ ಬೇಕಾದ್ರೆ ಬಂದು ಕೇಳ್ಕೊಳ್ಳಿ ನೀವು. ಏನು ನಿಮ್ಮ ಒಳ್ಳೇದಕ್ಕೆ ಅಂತ ಬಂದು ಹೇಳೋಣ ಅಂತ ಬಂದಪ್ಪ, ಅದಕ್ಕೆ ನನ್ನ ಮೇಲೆ ಹೇಳೋದ. ನೋಡಿ ನನ್ನ ಮೊಮ್ಮಗಳು ಅಪರಂಜಿ ಚಿನ್ನ ಬೋಲ್ ಒಳ್ಳೆಳು ಅಂಥವಳು ಮದುವೆ ನಿಂತೋಗ್ಬಿಟ್ರಂತೂ ನಾನಂತೂ ಬದುಕಿರಕ್ಕಿಲ್ಲ, ಸತ್ತೋಗ್ಬಿಡ್ತೀನಿ ಅಷ್ಟೇ. ನಾನು ನನ್ನ ಮೊಮ್ಮಗಳು ಮದುವೆ ಏನಾರು ನಿಂತೋಯ್ತು ಅಂತಂದರೆ ಏನು ಕಮ್ಮಿ ಮಾಡೋಳು ನನ್ನ ಮೊಮ್ಮಗಳು? ಏನು ಕಮ್ಮಿ ಆಗೈತೆ ಅವಳಿಗೆ? ಅವಳ ಮದುವೆ ಯಾವುದೇ ಕಾರಣಕ್ಕೂ ನಾನು ಸತ್ರೂ ನಿಲ್ಲಬಾರ್ದು, ಸರಿನಾ? ಇರೋದನ್ನೆಲ್ಲ ನಿಮ್ಗೆ ಹೇಳ್ಬಿಟ್ಟೆ ನೀವು ಹೋಯ್ತಾ ಇದ್ದೀನಿ. ಅದೇನು ನೀವು ಎಂಡ್ರು ಒಪ್ಕೊಂಡು ಅದು ಏನು ಮಾಡ್ಕೊತೀರೋ ಅದೆಲ್ಲ ನಿಮ್ಮ ಮುಗ್ಬಿಟ್ಟಿದ್ದು. ನನಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ. ನಾನು ಪಡಗೆ ನಾನು ಹೋಯ್ತೀನಿ, ಏನೋ ಮಾಡ್ಕೊಳ್ಳಿ. ಆದರೆ ಯಾವುದೇ ಕಾರಣಕ್ಕೂ ಮದುವೆ ಮಾತ್ರ ನಿಂತೋಗ್ಬಾರ್ದು ಅಷ್ಟೇ. ನೀನು ಈಗಲೇ ಹೇಳಿದ್ದೀನಿ ನಾನು. ಸತ್ತೋಯ್ತೀನಿ. ನನ್ನ ಮೊಮ್ಮಗಳು ಮದುವೆಗೆ ಏನಾರು ನಿಂತ್ಕಿಂತ ಹೋಗ್ಬಿಟ್ರೆ ಬದುಕಿರಕ್ಕಿಲ್ಲ ನಾನು. ಛೇ, ಈ ಮನೆಯಾಳಿ ನಿಮ್ಮಮ್ಮ ಕೊನೆಗೂ ಮಲ್ತಾಯಿ ಬುದ್ಧಿ ತೋರಿಸ್ಬಿಟ್ಲು ಕಣೋ. ನಿಮ್ಮಮ್ಮಗೆ ಇನ್ನೂ ಕುತ್ತಿಗೆ ತನಕ ಇಕ್ಕೋ. ನಿಮ್ಮಮ್ಮನ ಈ ಕಂತ್ರಿ ಬುದ್ಧಿ ಮಾತ್ರ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ನಾನು ಅಷ್ಟೇನೆ ಮನೇಲಿ ಹೊರಟಾಗೆ ನಿಮ್ಮಮ್ಮ ಅದು ಇದು ಅದು ಅಂತ ಹೇಳ್ತಾ ಇದ್ಲು. ಇಷ್ಟ ಇಲ್ಲ ಹಾಗೆ ಹೀಗೆ ಅಂತ ಹೇಳಿ ನಾನೇ ಅವಳು ಮಾತು ಕೇಳಿದ್ದಂಗೆ ಕರ್ಕೊಂಡು ಬಂದೆ. ಹೀಗೆ ನೋಡಿದ್ರೆ ಮದುವೆ ನಿಲ್ಸೋಕ್ಕೆ ಅಂತ ಏನೇನೇನೋ ಪ್ಲ್ಯಾನ್ ಮಾಡ್ತಿದ್ದಾಳೆ. ಛೇ, ನಿಮ್ಮಮ್ಮ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗಬೇಕು ಬಿಡು. ಎಂಥ ಅಸಹ್ಯದ ಬಾಳ್ತಾವಳೆ. ಈ ಥರದೊಳನ್ನ ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ ನನಗಂತೂ. ಮಗನೇ ನೀನು ತಲೆನೇ ಕೆಡಿಸ್ಕೊಬೇಡ. ತಲೆ ಮೇಲೆ ತಲೆ ಬಿದ್ರೂ ನಾನಂತೂ ನಿಂದು ನಿಧಿ ಮದುವೆ ಮಾತ್ರ ತಪ್ಪೋಗಕ್ಕೆ ನಾನು ಬಿಡೋದೇ ಇಲ್ಲ. ನಿಮ್ಮಿಬ್ಬರು ಮದುವೆ ನಡೀತದೆ. ಅದೆಂಥ ಪರಿಸ್ಥಿತಿ ಬಂದರೂ ಪರವಾಗಿಲ್ಲ. ನಿಮ್ಮಮ್ಮ ಅವತ್ತಿಂದನೂ ವಿಷ ಜಂತುನೇ. ಛೇ, ಎಷ್ಟು ಚೆನ್ನಾಗಿ ನಿಮ್ಮಮ್ಮ ನೋಡ್ಕೊಂಡ್ರು ವಿಷ ಕಕ್ಕೋದು ಮಾತ್ರ ಬಿಡಲ್ವಲ್ಲ, ಆ ಥರ ವಿಷ ಕಕ್ಕುತ್ತಾವಳು ಸುಮ್ಮನೆ. ಛೇ 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 ಛೇ, ನನಗಂತೂ ಸವಾಸನೆ ಬಿಡು. ಛೇ, ಹೀಗೆಲ್ಲ ಇಷ್ಟ ಇಲ್ಲ ಅಂತ ಮೊದಲೇ ನನ್ನ ಹತ್ರನೇ ಹೇಳ್ಬೋದಿತ್ತಲ್ವಾ? ನಾನೇನು ಸುಮ್ಮನೆ ಆಗ್ತಾ ಇದ್ದೆ. ಆದರೆ ಈ ಥರ ಎಲ್ಲ ಯಾಕೆ ಮಾಡಿದ್ರು? ಛೇ, ಅಲ್ಲ ಬೇರೆಯವ್ರ ಹತ್ರ ಎಲ್ಲ ಹೋಗ್ಬಿಟ್ಟು ಹೇಳಿ ಮದುವೆ ನಿಲ್ಸೋಕ್ಕೆ ಅಂತ ಹೇಳ್ಬಿಟ್ಟು ಪ್ರಯತ್ನ ಪಡ್ತಾವ್ರೆ ಅಂದರೆ ಡ್ಯಾಡಿ ಫಸ್ಟ್ ಇಲ್ಲಿಂದ ಹೊರಟೋಗಿ ಅಷ್ಟೇ. ನಾನೆಲ್ಲ ನಿಮ್ಮನ್ನು ಕರ್ಕೊಂಡು ಬಂದು ನಾನು ಏನೋ ಮದುವೆನ ಮಾಡ್ಕೊಳ್ಳೋಣ ಅಂತ ಎಷ್ಟೋ ಖುಷಿಯಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಪ್ಲೀಸ್ ನೀವು ಹೋಗಿ. ನಾನು ಹೆಂಗೋ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ನಾನು ಹೆಂಗೋ ಮದುವೆ ಮಾಡ್ಕೊತೀನಿ. ನಾನು ಗ್ರ್ಯಾಂಡಾಗಿ ಮಾಡ್ಕೊಳ್ಳಲ್ಲ. ನಾನು ರಿಜಿಸ್ಟರ್ ಆಫೀಸಾಗಿ ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ ಅಷ್ಟೇ. ಈ ಗ್ರ್ಯಾಂಡ್ ಅದ್ದೂರಿ ಎಲ್ಲ ಅವಶ್ಯಕತೆ ನನಗಿಲ್ಲ.
ಅಮ್ಮಂಗೆ ಆಸ್ತಿನೇ ಮುಖ್ಯ ಆದರೆ ಆಸ್ತಿ ಎಲ್ಲ ಅಮ್ಮಂಗೆ ಬರ್ತ್ಕೊಡಿ. ನನಗಂತೂ ಯಾವ ಆಸ್ತಿನೂ ಬೇಕಾಗೇ ಇಲ್ಲ ನನಗೆ. ಸುಮ್ಮನೆ ಅದೇನೋ ಅಂತಾರಲ್ಲ, ಛೇ, ನನಗಂತೂ ನಿಜ ಈ ಥರ ಎಲ್ಲ ಆದರೆ ತುಂಬ ಬೇಜಾರಾಗುತ್ತೆ. ಎಷ್ಟೋ ಖುಷಿಯಾಗಿದ್ದೆ, ಎಷ್ಟೋ ಹ್ಯಾಪಿಯಾಗಿದ್ದೆ, ಎಲ್ಲ ಹ್ಯಾಪಿನೂ ಹೊರಟೋಗ್ಬಿಡ್ತು ನನ್ನ ಜೀವನದಿಂದ. ಅಮ್ಮ ಈ ಥರ ಮಾಡ್ತಾರೆ ಅಂತಂದರೆ ಬಿಡಿ, ನನಗಂತೂ ಏನು ಹೇಳಬೇಕು ಅಂತ ಅರ್ಥನೇ ಆಗ್ತಿಲ್ಲ ನನಗಂತೂ. ಹೆಂಗಾದರೂ ಮಾಡ್ಕೊಳ್ಳಿ ಡ್ಯಾಡಿ, ಬೇಕಾದರೆ ಬರ್ದು ಕೊಟ್ಬಿಡಿ ಅವ್ರಿಗೆ. ನನಗೆ ಯಾವ ಬೇಜಾರು ಆಗಲ್ಲ. ನಾನು ಇದ್ರ ಜೊತೆ ಆರಾಮಾಗಿ ನನ್ನ ವಿಲೇಜಲ್ಲೇ ನೆಮ್ಮದಿಯಾಗಿ ಇದ್ಬಿಡ್ತೀನಿ, ಸರಿನಾ? ಅಯ್ಯೋ 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 ಅಯ್ಯೋ, ಆಸ್ತಿ ಎಲ್ಲ ಯಾಕೆ ಅವಮ್ಮಂಗೆ ಬರ್ಕೊಡ್ಬೇಕು? 420ಗೆಲ್ಲ ಆಸ್ತಿ ಬರ್ಕೊಡು ಅಂತ ಹೇಳ್ತಿದ್ದೀಗ ನೀನು. 420ಗೆ ನಿನ್ ಗಂಡು ಬಂದಿರೋದು ಅಡ್ರೋಗ ನಿಂಗೆ ಬೋಡೈತದ ನಿಂಗೆ. ಆಸ್ತಿ ಎಲ್ಲ ಬರ್ಕೊಡ್ತೀನಿ ಅಂತ ಹೇಳ್ತಿದ್ದೀಗಲ್ಲ. ಏ ಎಂತ ಗಂಡ್ಸಪ್ಪ ನೀನಂತೂ ಎಂಡ್ರ ಎಲ್ಲ ಇಷ್ಟು ಫಿಟ್ಟಿಂಗ್ ಇಕ್ತಾಳೆ ಅಂತ ಗೊತ್ತಿದ್ರು ಸುಮ್ಮನೆ ಉಸ ಉಸ ಬುಸ ಬುಸ ಅನ್ಕೊಂಡು ನಿಂತಿದ್ದೀಗಲ್ಲ. ನಾನೇನಾರ ಇಂಥ ಕೆಟ್ಟ ಕೆಲಸ ಮಾಡ್ಬಿಟ್ಟಿದ್ರೆ ನನ್ನ ಗಂಡ ಮೆಟ್ ತಕೊಂಡು ನೋಡ ಮುರಿಯಂಗ್ ಹೊಡಿಯೋನು. ಗಂಡ್ಸದು ನಂಗೆ ಮಾಡ್ತಾನೆ, ಉಸ ಬುಸ ಅಂತ ನಿಂತ್ಕೊಳಕ್ಕಿಲ್ಲ ಯಾರನ್ನೂ. ಅಯ್ಯಪ್ಪ, ಆಸ್ತಿ ಎಲ್ಲ ಬರ್ಕೊಡ್ತಾರಂತೆ ಫಿಟ್ಟಿಂಗ್ ಇಕ್ಕಿದಕ್ಕೆ. ಹಿಂಗನ್ನಾಗಿದ್ರೆ ನಮ್ಮ ಊರಾಗೆಲ್ಲನೂ ಎಲ್ಲ ಕಂಡವ್ರ ಮನೆಗಿರೋದು, ನಮ್ಮ ಅವೆಲ್ಲನೂ ಬರ್ಕೊಟ್ಟಿದ್ರೆ. ಗಂಡ್ಸದನ್ನು ಗಂಡಸ್ತರ ಇರಬೇಕು, ನಾಲ್ಕು ಕೆನ್ನೆಗೆ ಬಾರಿಸ್ಬಿಟ್ಟು ಬುದ್ಧಿ ಕಳ್ಸೋದು ಬಿಟ್ಬಿಟ್ಟು ಎಂಡ್ರಿಗೆ ಇವನ ಆಸ್ತಿ ಬರ್ಕೊಡು ಅಂತಾನೆ ಅವಯ್ಯ ಉಸ ಉಸ ಅಂತ ನೋಡ್ತಾನೆ. ಅಯ್ಯಪ್ಪ ದೇವ್ರೆ, ಏನಾರ ಮಾಡ್ಕೊಳ್ಳಿ, ಮದುವೆ ಮಾರ ನಿಲ್ಲಿಸ್ಬೇಡಿ. ಈಗಲೇ ಹೇಳಿದ್ದೀನಿ, ಇರೋದನ್ನೆಲ್ಲ ಹೇಳ್ಬಿಟ್ಟಿದ್ದೀನಿ. ಸುಮ್ಮನೆ ನಂಗೆ ತಿಕ್ಲತ್ತಿಸ್ಬೇಡಿ ನೀವು ಮದುವೆ ನಿಲ್ಲಿಸ್ಬಿಟ್ಟು. ಅಪ್ಪ ದೇವ್ರೆ ಸಾಕು. ಛೇ, 5 ಲಕ್ಷ ಬರೋದು ಅನ್ಯಾಯವಾಗಿ 5 ಲಕ್ಷ ಹೋಯ್ತು. ಆದರೆ ಇವ್ರು ಫಿಟ್ಟಿಂಗ್ ಇಕ್ಕೋರು ಅಂತ ಹೇಳಿದ ತಕ್ಷಣ ನಮ್ಮ ಕಡೆ 4 ಬಾರ್ಸೋದು ನೋಡಿದ್ದೀನಿ. ಇದೇನಿದು ಆಸ್ತಿನೇ ಬರ್ಕೊಡ್ತೀನಿ ಅಂತ ಕುಂತವ್ರಲ್ಲ, ಇದೇನು ಎಂಥ ಬಡ್ಡಿ ಜನ ಇರಬೇಡ ಇವರು. ಇವ್ರ ಮನೆಗೆ ಹೋಗ್ಬಿಟ್ಟು ಹೆಂಗೋ ಸೇರ್ಕೋಬೋದು ನಾನು ಅಲ್ವಾ? ಇನ್ನೊಂದು ಮನೆ ಸಿಕ್ದಂಗೆ ಆಯ್ತದೆ. ಅಕಸ್ಮಾತ್ ನನ್ನ ಮೊಮ್ಮಗೇನಾರ ಕೈ ಕೊಟ್ಬಿಟ್ರೆ, ಅಯ್ಯೋ ಮೊಮ್ಮಗಳೇ ನಿಧಿ ಮೊಮ್ಮಗಳೇ ಅಂತ ಹೋಗಿ ಕೋಟ್ಯಾಧೀಶ್ವರ ಮನೆಯನ್ನ ಸೇರ್ಕೋಬೋದು. ಇಷ್ಟಕ್ಕಿನ್ನೂ ಒಳ್ಳೆ ಚಾನ್ಸ್ ಸಿಗ್ತದೆ ನನಗೆ. ಸಾಕು ಬಿಡು, ಮದುವೆ ಆದರೂ ಒಳ್ಳೇದೇನೆ ನನಗೆ. ನೋಡಿ, 8ಗೆ ಸರಿಯಾಗಿ ನಡ ಮುರಿದ್ಬಿಟ್ಟು ಮೂಲೆ ಕೂರಿಸ್ರಿ. ಆದ್ಬಿಟ್ಬಿಟ್ಟು ಮದುವೆಗಿದ್ರೆ ಕ್ಯಾನ್ಸಲ್ ಮಾಡ್ಕೊಬಿಡೋದಾಗ್ಲಿ, ಆಸ್ತಿ ಬರ್ಕೊಡೋದಾಗ್ಲಿ ಮಾಡ್ಬಿಟ್ರೆ ಗಂಡ್ಸಲ್ಲ ಅನ್ಕೊಬಿಡ್ತಾರೆ. ಹುಷಾರು. ಅಯ್ಯೋ, ಅಜ್ಜಿ ಹೊರಟೋಗ್ಬಿಟ್ರಾ? ಅಜ್ಜಿಗೋಸ್ಕರನೇ ಕಾಫಿ ತಗೊಂಡು ಬಂದೆ. ಇಲ್ಲ, ಅಜ್ಜಿ ಸ್ವಲ್ಪ ಕೆಲಸ ಐತೆ ಅಂತ ಹೋಯ್ತು. ಅಯ್ಯೋ ಬಿಡು, ಪರವಾಗಿಲ್ಲ, ಇನ್ನೊಂದ್ಸಲ ಬಂದು ಕುಡಿತೀನಿ ಅಂತ ಹೇಳ್ಬಿಟ್ಟು ಅವರೇ ಹೇಳೋಗಿದ್ದು. ನಮ್ಮ ಅಜ್ಜಿ ಯಾವಾಗಲೂ ಹಿಂಗೆ ನೋಡಿ, ಯಾವಾಗೂ ಕಾಲ್ಗಂತೂ ಚಕ್ರನೇ ಕಟ್ಕೊಂಡಿರ್ತಾರೆ ಕಾಲ್ಗೆ. ಅಯ್ಯೋ ಹೋಗ್ಬೇಕು ಹೋಗ್ಬೇಕು ಹೋಗ್ಬೇಕು, ಯಾವಾಗೂ ಬರೀ ಇದೇ ಗೋಳೆ ನಮ್ಮ ಅಜ್ಜಿದು. ಸರಿ ಬಿಡಿ, ಆಯ್ತು, ಏನು ಮಾಡೋಕ್ಕಾಗುತ್ತೆ. ನಾನೇ ಕಾಫಿ ಕುಡಿತೀನಿ. ನೀವಂತೂ ಕಾಫಿ ಬೇಡ ಬೇಡ ಅಂತೀರಾ ಯಾವಾಗೂ. ನಾನೇ ಒಂದು ಟೈಮ್ ಕಾಫಿ ಕುಡ್ಕೋತೀನಿ. ನೋಡಿ, ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅದೆಲ್ಲ ನೀವು ತಲೆ ಕೆಡಿಸ್ಕೊಬೇಡಿ. ಹೀಗೇನಾಯಿತು ಹಾಗಿದೆಲ್ಲ ಬಿಟ್ಟಾಗ ಸುಮ್ಮನಾಗಿ, ಸರಿನಾ? ಜಾಸ್ತಿ ಯೋಚನೆ ಮಾಡ್ಕೊಂಡು ಅಮ್ಮಂಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಯೋಚನೆ ಮಾಡಬೇಡಿ. ನೀವು ಅಮ್ಮನ ಕರ್ಕೊಂಡು ಇಲ್ಲಿಂದ ಆದಷ್ಟು ಬೇಗ ಹೊರಟ್ರೆ ನನಗಂತೂ ತುಂಬ ಒಳ್ಳೇದಾಗುತ್ತೆ. ಆದಷ್ಟು ಬೇಗ ಹೊರಡಿ, ಓಕೆ? ಸುಮ್ಮನೆ ಮದುವೆ ನಿಲ್ಸೋಕ್ಕೆ ರಿಲೇಟಿವ್ಸ್ ಮಧ್ಯೆ ಎಲ್ಲ ಮರ್ಯಾದೆ ಕಳಿಯೋಕ್ಕೆ ಅಂತಲೇ ಅಮ್ಮ ಬಂದಿರೋದು ಇಲ್ಲಿಗೆ. ನಮ್ಮ ಅಮ್ಮಂಗೆ ನನ್ನ ಮೇಲೆ ಪ್ರೀತಿ ಬರೋಕ್ಕೆ ಹೆಂಗೆ ಸಾಧ್ಯ ಹೇಳಿ ನೀವೇನೇ? ಈ ಜನ್ಮದಲ್ಲಿ ಅವ್ರಿಗೆ ಪ್ರೀತಿ ಬರಲ್ಲ. ಸರಿ ಬಿಡಿ, ನೀವು ಅಮ್ಮನ ಕರ್ಕೊಂಡು ಸಂಜೆ ಅಷ್ಟೊತ್ತಿಗೆ ಹೊರಟ್ಬಿಡಿ. ನನಗೆ ಇಲ್ಲಿ ಹೆಂಗೋ ನಾನು ಮದುವೆಗೆಲ್ಲ ಮ್ಯಾನೇಜ್ ಮಾಡ್ಕೊತೀನಿ. ನನಗೆ ಯಾರ ಅವಶ್ಯಕತೆಯೂ ಇಲ್ಲ ಡ್ಯಾಡಿ. ನಿಮ್ಮ ಆಶೀರ್ವಾದ ಹೊಂದಿದ್ರೆ ಸಾಕು ನನಗೆ. ಎಲ್ಲ ಅಜ್ಜಿ ಹೇಳೋದು ಹೇಳಿದ್ಲು, ನನ್ನೇನು ಗಂಡಸೇ ಅಲ್ಲ ನಂಗೆ ಹೇಳ್ಬಿಡ್ತಿಲ್ಲಲ್ಲ ಈ ಅಜ್ಜಿ. ನನಗೂ ಗಂಡಸ್ತನ ಐತೆ. ನನ್ನ ಹೆಂಡತಿಗೆ ಇಲ್ಲಿ ತನಕ ಒಂದಿನೂ ಹೊಡೆದಿಲ್ಲ. ಈ ಸಲ ಬರಲಿ, ಹಾಕೊಂಡು ಹೊಡಿತೀನಿ ಸರಿಯಾಗಿ. ಅಲ್ಲ, ಆ ಅಜ್ಜಿ ಹೇಳೋದು ಸರಿನೇ. ಹೆಂಡತಿ ಉತ್ತರ ಮಾಡ್ತಾಯಿದ್ರೆ ನಾನು ಸುಮ್ಮನೆ ಹಿಂಗೆ ಬಾಯಿ ಮುಚ್ಕೊಂಡು ಕೂತಿದ್ರೆ ಅವಳ ಉತ್ತರ ಇನ್ನೂ ಜಾಸ್ತಿ ಆಗ್ತಿದೆ ಹೊರತು ಕಡಿಮೆ ಅಂತೂ ಎಂದೂ ಆಗಲ್ಲ. ಸರಿಯಾಗಿ 4 ಬಾರಿಸಿದ್ರೆ ಮುಚ್ಕೊಂಡು ಸರಿ ಹೋಗ್ತಾಳೆ.